ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಗಣಪತಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ನೈವೇದ್ಯಕ್ಕೆ ಅಂತ ಎಲ್ಲರೂ ಮೋದಕ ವಿವಿಧ ಅಡುಗೆಗಳನ್ನೆಲ್ಲ ಮಾಡ್ಕೊಳ್ತೀರಾ. ಇವತ್ತು ನಾವು ಮೋದಕ ಮಾಡೋದನ್ನು ತಿಳ್ಕೊಳ್ಳೋಣ. ಇದು ಕುಚ್ಚಿದ ಮೋದಕ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಉಪಯೋಗಿಸಿ. ಈಗ ಅದಕ್ಕೆ ಬೇಕಾಗಿರೋದು ಒಂದು ತೆಂಗಿನಕಾಯಿ. ಇವತ್ತು ತೆಂಗಿನಕಾಯಿನ ಹೊಡೆದು ತುರಿದಿಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಬಟ್ಲಾಗೋಷ್ಟು ಉಂಡೆ ಬೆಲ್ಲನ ನಾನು ತುರ್ಕೊಳ್ತಾ ಇದ್ದೀನಿ. ಒಂದು ಬಟ್ಲು ಕಾಯಿ ತುರಿಗೆ ಅರ್ಧ ಬಟ್ಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬಿಳಿ ಬೆಲ್ಲನೇ ಉಂಡೆ ಬೆಲ್ಲನ ತೊಗೊಂಡು ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಹುರಿಯೋದಕ್ಕೆ ಒಂದು ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನಷ್ಟು ಎಳ್ಳು ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆ ಎರಡನ್ನೂ ಹುರ್ಕೋಬೇಕು. ಚೆನ್ನಾಗಿ ಪಟ ಸಿಡಿಯೋ ಥರ ಹುರ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆಮೇಲೆ ಈಗ ನಾನು 1 ಬಟ್ಲು ಕಾಯಿ ತುರಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಅರ್ಧ ಬಟ್ಲು ಬೆಲ್ಲದ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಕಾಗಿಲ್ಲ. ಈ ಕಾವಿನಲ್ಲೇ ಉರಿನಲ್ಲಿ ಈ ಬೆಲ್ಲದ್ದು ಏನಿರುತ್ತಲ್ಲ ಬೆಲ್ಲದ ಮಿಕ್ಸು ಅದನ್ನೇ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಲ್ಲಿರುವಂಥ ಜಿಡ್ಡು ಮತ್ತು ಬೆಲ್ಲದ ನೀರು ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಪಾಕ ಥರ ಆಗಿ ಅದನ್ನೇ ಹೂರ್ಣ ಆಗುತ್ತೆ. ಸೊ ಇದಕ್ಕೆ ನೀರು ಹಾಕಿ ಏನು ಹೂರ್ಣ ಮಾಡೋದು ಬೇಡ. ಇಷ್ಟು ಸ್ವಲ್ಪ ಹೊತ್ತು ಒಂದು 2ರಿಂದ 3 ನಿಮಿಷ ಹಿಂಗೆ ಕೈ ಆಡಿದ್ರೆ ಸಾಕು, ಹೂರ್ಣ ರೆಡಿ ಆಗುತ್ತೆ. ಕೊನೆಯಲ್ಲಿ ನಾವು ಸ್ವಲ್ಪ ಜಾಕಾಯಿನ ತುರಿದು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಸ್ಟವ್ ಆಫ್ ಮಾಡಿಬಿಡಬೇಕು. ಈಗ ನಮ್ಮ ಕಾಯಿ ತುರಿಯ ಹೂರ್ಣ ರೆಡಿ ಇದೆ. ಈಗ ನಾವು ಅಕ್ಕಿ ಹಿಟ್ಟಿಂದು ಮಾಡ್ಕೊಳ್ಳೋದ್ರಿಂದ ಸೊ ನಾವು ಪಾತ್ರೆನ ಕಾಯಕ್ಕಿಟ್ಟು ಅದರಲ್ಲಿ 1.5 ಕಪ್ಪು ನೀರನ್ನು ಕಾಯಕ್ಕಿಟ್ಟು ನೀರು ಕುದ್ದ ಮೇಲೆ 1.5 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಾದಮೇಲೆ 2 ನಿಮಿಷ ಕುದ್ದಾದಮೇಲೆ ಹಿಟ್ಟನ್ನು ಕೂಡಿಸ್ಕೋಬೇಕು. ಈ ಥರ ಉಕ್ಕರಿಸ್ಕೊಂಡ್ಮೇಲೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಕೈ ಆಡಿಬಿಟ್ಟು ಆಫ್ ಮಾಡಿ ಲಿಡ್ನ ಮುಚ್ಚಿಡಬೇಕು. ಅದು ಕಾವಿನಲ್ಲೇ ಇನ್ನೊಂದು ಸ್ವಲ್ಪ ಹಬೆನಲ್ಲಿ ಬೇಯಬೇಕು ಅದು ಹಿಟ್ಟು. ಈಗ ಮುಚ್ಚಿದ್ದಾಗಿದೆ. ತೆಗೆದು ನೋಡಿದ್ಮೇಲೆ ಈ ಹಿಟ್ಟು ಸ್ವಲ್ಪ ಒಂದಕ್ಕೆ ಬೆಂದಿರುತ್ತೆ. ಈಗ ನಾವು ಸ್ವಲ್ಪ ಬೆಚ್ಚಗಾದ ಮೇಲೆ ಹಿಟ್ಟನ್ನು ನಾದ್ಕೋಬೇಕು ಚೆನ್ನಾಗಿ. ಈಗ ಈ ಕಡುಬಿಗೆ ಅಂದರೆ ಕುಚ್ಚಿದ ಕಡುಬು ಏನಿರುತ್ತಲ್ಲ ಅದು ಮೋದಕಾಗೆ ಹಿಟ್ಟು ರ್ಯಾಪರ್ ಇದು ನಾವು ಅಕ್ಕಿ ಹಿಟ್ಟು ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟು ಆರಿದ್ಮೇಲೆ ತುಂಬ ರಫ್ ಆಗಿಬಿಡುತ್ತೆ, ಅಂದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗಿರುವಾಗಲೇ ಕೈ ಸ್ವಲ್ಪ ನೀರು ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಇದನ್ನು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಥರ ಅಲ್ಲ, ಸಾಫ್ಟ್ ಬರಲ್ಲ. ಅಂದರೆ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಆಮೇಲೆ ನಾವು ಅದನ್ನು ಉಂಡೆ ಮಾಡಿ ಮತ್ತು ಅದನ್ನು ಬಟ್ಲು ಥರ ಮಾಡ್ಕೊಳ್ಬೇಕಾದ್ರೆ ನಾವು ಮೋದಕ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರಬಾರ್ದು ಅಂದರೆ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಮತ್ತೆ ನಾನು ಕೈ ಸ್ವಲ್ಪ ನೀರು ಮಾಡ್ಕೊಳ್ತೀನಿ, ಮತ್ತೆ ನಾದ್ಕೊಳ್ತೀನಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾವಿಲ್ಲಿ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಅದರಿಂದ ಮಾಡಿರೋ ಹಿಟ್ಟನ್ನು ಉಕ್ಕರಿಸಿರೋ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀವಿ. ಅದು ಡ್ರೈ ಆದಂಗೆ ಮತ್ತೆ ಕೈ ಸ್ವಲ್ಪ ನೀರು ಮಾಡ್ಕೋಬೇಕು, ನಾದ್ಕೋಬೇಕು. ಎಲ್ಲಿವರೆಗೂ ಅಂತಂದರೆ ಆ ಹಿಟ್ಟು ತುಂಬ ಹೂವಿನಂಗೆ ಸಾಫ್ಟಾಗಿ ಬರಬೇಕು. ಮತ್ತು ಎಲ್ಲೂ ಕ್ರ್ಯಾಕ್ಸ್ ಬರಬಾರ್ದು, ಅಂದರೆ ಒಡಕು ಕಾಣಿಸ್ಕೋಬಾರ್ದು. ಹೂವಿನಂಗೆ ಬಂದು ಮತ್ತು ನೈಸಾಗಿ ಕಾಣಿಸ್ಬೇಕು ಹಿಟ್ಟು. ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ನಾದ್ಕೋಬೇಕು. ತುಂಬ ತಣ್ಣಗಾಗಿ ಬಿಟ್ಬಿಟ್ಟು ಆಮೇಲೆ ನಾದಕ್ಕೆ ಹೋದರೆ ಬರೋದಿಲ್ಲ. ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿರುವಾಗಲೇ ಮಾಡ್ಕೋಬೇಕು ಇದನ್ನು. ನೋಡಿ, ಈ ಥರ ಹಿಂಗೆ ಮಾಡಿದಾಗ ಎಲ್ಲೂ ಕ್ರ್ಯಾಕ್ಸ್ ಬರಬಾರ್ದು, ಲೈನ್ ಇರಬಾರ್ದು. ಸೊ ಈಗ ನಾವು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ವಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೋಬೇಕು. ಆ ಸೈಜಿಗೆ ಕಟ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ಈಗ ನಾನು ಒಂದೊಂದೇ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಉಂಡೆ ಮಾಡ್ಕೊಂಡಾಗ ಎಲ್ಲೂ ಒಡಕು ಬಂದಿಲ್ಲ ಅಲ್ಲಿ. ಸೊ ಉಂಡೆನ ಈ ಥರ ಬಟ್ಲು ಆಕಾರದಲ್ಲಿ ಮಾಡ್ಕೋಬೇಕು. ಮಧ್ಯದಲ್ಲಿ ಫಸ್ಟು ನಮ್ಮ ಹೆಬ್ಬೆರಳನ್ನು ಇಟ್ಟು ಆಮೇಲೆ ಮಿಕ್ಕಿದ ಬೆರಳುಗಳಲ್ಲಿ ತಿರುಗಿಸ್ತಾ ಬರಬೇಕು. ಅದು ಈ ಥರ ಬಟ್ಲು ಥರ ಆಗುತ್ತೆ. ಫಸ್ಟು ಬಟ್ಲನ್ನು ಹೀಗೆ ತಿರುಗಿಸ್ತಾ ಮತ್ತು ಸ್ವಲ್ಪ ದೊಡ್ಡದಾಗುತ್ತೆ. ಎಡ್ಜನ್ನು ಹಿಡ್ಕೊಂಡು ನಾವು ಹಿಂಗೆ ತಿರುಗಿಸ್ತಾ ಬಂದರೆ, ಸ್ವಲ್ಪ ಲೈಟ್ ಪ್ರೆಷರಲ್ಲಿ ತಿರುಗಿಸ್ತಾ ಬಂದರೆ ಈ ಥರ ಕಪ್ಪು ಫಾರ್ಮ್ ಆಗುತ್ತೆ, ಬಟ್ಲು ಫಾರ್ಮ್ ಆಗುತ್ತೆ. ಆಮೇಲೆ ನಾವು ಇದರೊಳಗಡೆ ಹೂರ್ಣನ ಕಾಯ್ದು ಏನು ಮಾಡ್ಕೊಂಡಿದ್ವಲ್ಲ ಆ ಹೂರ್ಣನ ಹಿಂಗೆ ಹಾಕ್ಬಿಟ್ಟು ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ತುಂಬ ಆದರೆ ನಮಗೆ ರ್ಯಾಪಿಂಗ್ ಮಾಡೋಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಈ ಥರ ನೆರಿಗೆಗಳನ್ನ ಮಾಡ್ಕೋಬೇಕು. ನೆರಿಗೆಗಳು ಜಾಸ್ತಿ ಇದ್ದಷ್ಟು ನಮ್ಮದು ಡಿಸೈನ್ ಚೆನ್ನಾಗಿ ಬರುತ್ತೆ. ಲರ್ನರ್ಸ್ ಆದರೆ 3 ಅಥವಾ 4 ಸಿಂಪಲಾಗಿ ಮಾಡ್ಕೋಬೋದು. ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಫಸ್ಟ್ ಟೈಮಿಗೇ ಬರೋದಿಲ್ಲ, ಹೊಸದಾಗಿ ಕಲಿತಾ ಇರೋರು. ಸೊ 2-3 ಮಾಡಿ ಆಮೇಲೆ ರೂಢಿ ಆದಮೇಲೆ 4 ಅಥವಾ 5 ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ನೀವು ಎಷ್ಟು ಫ್ಲೀಟ್ಸ್ ಬೇಕೋ ಆ ಥರ ಮಾಡ್ಕೋಬೋದು. ನೆರಿಗೆಗಳು ಜಾಸ್ತಿ ಹಾಕ್ಕೊಳ್ತಾ ಬರಬೇಕು. ಆಮೇಲೆ ಹಿಂಗೆ ತಿರುಗಿಸ್ತಾ ಎಡ್ಜನ್ನು
ಎಂಡನ್ನು ಕ್ಲೋಸ್ ಮಾಡ್ಕೋಬೇಕು, ಈ ಥರ ಪ್ಯಾಕ್ ಮಾಡ್ಕೋಬೇಕು. ಮತ್ತು ಕೈಯಲ್ಲಿ ಸ್ವಲ್ಪ ನೀರು ಮಾಡಿಕೊಂಡು ಆ ಎಡ್ಜನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ನೈಸಾಗಿ ಬರುತ್ತೆ. ಈಗ ನಾವು ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರು ಹಾಕಿ ಕುದಿಯೋಕ್ಕಿಟ್ಟು ಮೇಲ್ಗಡೆ ಪಾತ್ರೆ ಅಂದರೆ ಸ್ಟೀಮರ್ ಇರುತ್ತಲ್ಲ ಅದನ್ನು ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಮೋದಕ ಇಡ್ಬೋದು ಫ್ರೆಂಡ್ಸ್. ಆದರೆ ಬಾಳೆ ಎಲೆ ನನಗೆ ಸಿಗಲಿಲ್ಲ, ಸೊ ಹಾಗೆಯೇ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. 2 ರಿಂದ 3 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ನೋಡಿ, ಈ ಥರ ನೋಡಿದಾಗ ಕೈಗೆ ಅಂಟಬಾರ್ದು ಹಿಟ್ಟು. ಸೊ ಈಗ ಅದು ಬೆಂದಿದೆ ಅಂತ ಒಂದು 2 ನಿಮಿಷ ಆರಾದಮೇಲೆ ಆರ್ಕೋಬೇಕು. ಸ್ವಲ್ಪ ಅದು ಅಕ್ಕಿ ಹಿಟ್ಟಲ್ವ, ಸ್ವಲ್ಪ ಆರ್ಕೋಬೇಕು. ಆರ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ತಕ್ಕೋಬೇಕು. ಇದು ನಮ್ಮ ಮೋದಕ ಸ್ಟೀಮ್ ಆಗಿದೆ. ಈಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನಾನು ಅದಕ್ಕೆ ಹಾಲಲ್ಲಿ ನೆನೆಸಿರೋಂಥ ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ರುಚಿನ ಕೊಡುತ್ತೆ ಮತ್ತು ಒಳ್ಳೆಯದು ಕೂಡ ಕೇಸರಿ. ಸೊ ಈಗ ನಾನು ಹಾಲಲ್ಲಿ ನೆನೆಸಿಟ್ಟದಂಥ ಕೇಸರಿನ 1-2 ದಳ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ಈಗ ನಮ್ಮ ಮೋದಕ ಅಕ್ಕಿ ಹಿಟ್ಟಿನಲ್ಲಿ ಮಾಡಿರೋಂಥ ತೆಂಗಿನಕಾಯಿ ತುರಿಯ ಕುಚ್ಚಿದ ಮೋದಕ ರೆಡಿಯಾಗಿದೆ. ಗಣಪತಿಯ ನೈವೇದ್ಯಕ್ಕೆ ಕುಚ್ಚಿದ ತೆಂಗಿನಕಾಯಿ ಮೋದಕ ರೆಡಿಯಾಗಿದೆ. ಇದನ್ನು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ದೇವರಿಗೆ ನೈವೇದ್ಯ ಆದಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇದನ್ನು ಆದಷ್ಟು ಬಿಸಿ ಇದ್ದಾಗಲೇ ತಿಂದರೆ ರುಚಿಯಾಗಿರುತ್ತೆ. ಈ ಹಬ್ಬಕ್ಕೆ ನೀವು ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.